ನಮಸ್ಕಾರ. ನಾನು ಆ ಬೆಂಗಳೂರು ಕನ್ನಡಿಗ, ಕನ್ನಡತಿ ಅಥವಾ ಕನ್ನಡಿಗರು, ಅದೇ ಅಗ್ಗುಗ್ಗು ಎಲ್ಲ ಪರಭಾಷಾ ಸಿನಿಮಾ ನೋಡ್ತೀನಿ. ಮತ್ತು ಯಾರು ಬೆಂಗಳೂರಿಗೆ ಬಂದರೂ ಅವರು ಯಾವ ಭಾಷೆ ಮಾತಾಡ್ತಾರೆ ಅಂತ ತಿಳ್ಕೊಂಡು ಅವ್ರ ಹತ್ರ ಅವ್ರ ಭಾಷೆ ಮಾತಾಡೋ ಅಂಥ ಭಾಷಾ ಪ್ರವೀಣ ಅಥವಾ ಪ್ರವೀಣೆ ಬಂದುಬಿಡು. ನಮ್ಮ ಜೊತೆ ಓದಿರುವ ತಮಿಳ್, ತೆಲುಗು, ಮಾರ್ವಾಡಿ, ಮಲಯಾಳಿ ಸಹಪಾಠಿಗಳು, ಅಷ್ಟೇ ನಮ್ಮ ಮುಸ್ಲಿಂ ಸಹಪಾಠಿಗಳು ಸಹ ನಮ್ಮೊಂದಿಗೆ ಕನ್ನಡದಲ್ಲಿ ವ್ಯವಹರಿಸ್ತಾಯಿದ್ರು. ಯಾಕಮ್ಮ ಸುಮಾ, ನಾನು ಮಲಯಾಳಿ ಕಲ್ತ್ನಾ? ರಾಜಶೇಖರ, ಫೌಜಿಯಾ, ಶಿರಾಜ್, ನಯಾಜ್, ಸರ್ಫರಾಜ್, ನೀವೆಲ್ಲ ನಮ್ಮ ಜೊತೆಗೆ ಯಾವ ಭಾಷೆ ಮಾತಾಡಿದ್ರಿ? ಯಾಕೆ ರಾಜೇಶ್ ಜೈನ್, ಬೀನಾ, ಸಂತೋಷ್, ನೀವೆಲ್ಲ ಮಾರ್ವಾಡಿ ಮಾತಾಡಿಲ್ಲ ನಮ್ಮ ಹತ್ರ. ನೀವೆಲ್ಲ ಕನ್ನಡ ಕಲ್ತ್ರಿ. ನಮ್ಮ ಜೊತೆನೇ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕಲಿತು ನಮ್ಮೊಂದಿಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಾ. ಮತ್ತು ನಮಗೇನು ಬೇರೆ ಕೆಲಸ ಇಲ್ವಾ? ರಿಲೀಸ್ ಆಗೋ ತಮಿಳು, ತೆಲುಗು, ಮಲಯಾಳಿ ಸಿನಿಮಾ ನೋಡ್ತಾ ಕೂತಿರೋದಕ್ಕೆ? ನೋಡಿರ್ಬೋದು ಶಾರುಖ್ ಖಾನ್ದು 1-2 ಸಿನಿಮಾ ಕಾಲೇಜಲ್ಲಿ. ಮತ್ತು ಈಗ ಒಂದು 25 ವರ್ಷದಲ್ಲಿ ನಾನು ನೋಡಿರೋದು ಬಾಹುಬಲಿ, ಪುಷ್ಪ 2 ಪರಭಾಷೆ ಸಿನಿಮಾ ಅಂತ. ರಿಲೀಸ್ ಆಗೋ ಎಲ್ಲ ಸಿನಿಮಾಗಳು ಹೋಗಿ ಕೂತ್ಕೊಳ್ಳೋಕ್ಕೆ ನಮ್ಮ ಹತ್ರ ಟೈಮು ಇಲ್ಲ, ಪೇಷನ್ಸು ಇಲ್ಲ, ಅಷ್ಟು ದುಡ್ಡು ಇಲ್ಲ. ರಿಲೀಸ್ ಆಗೋ ಮಲಯಾಳಿ ಸಿನಿಮಾಗಳು ಅಥವಾ ತೆಲುಗು, ತಮಿಳು ನೋಡ್ಕೊಂಡು ಕೂತಿರೋದಕ್ಕೆ ಏನು ಅಂದ್ಕೊಂಡಿದ್ದೀರಾ ನೀವು ನಮ್ಮನ್ನ? ಅನಿವಾರ್ಯ ಇಂಗ್ಲೀಷು. ಇವಾಗ ನನ್ನ ಕೇಳಿದ್ರೆ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಲಾ ಇಂಗ್ಲೀಷಲ್ಲಿದೆ, ಅನಿವಾರ್ಯ. ಹರ್ಕು ಮುರ್ಕು ಹಿಂದಿ ಬರುತ್ತೆ ಅಷ್ಟೇ. ಬಿಟ್ಟರೆ ಎದೆ ಸೀಳಿದ್ರೆ ತಮಿಳಾಗಲಿ, ಮಲಯಾಳಿ ಆಗಲಿ ಅಥವಾ ಮಾರ್ವಾಡಿ ಭಾಷೆ ಆಗಲಿ ದೇವರಾಣೆಗೂ ಗೊತ್ತಿಲ್ಲ ಗುರು. ಇದು ನಮ್ಮ ಅಪ್ಪ ಅಮ್ಮನ ಕತೆ, ನನ್ನ ಕತೆ ಮತ್ತು ನಮ್ಮ ಮಕ್ಕಳ, ನಮ್ಮ ಜೊತೆ ಇರೋರ ಕತೆ. ಎಲ್ಲ ಸಿನಿಮಾಗಳು ನೋಡ್ಕೊಂಡು ಎಲ್ಲ ಭಾಷೆ ಮಾತಾಡ್ಕೊಂಡು ಕೂತಿದ್ದೀವಿ ಅಂತ ಅನ್ನೋದು ದೊಡ್ಡ ಮಿತ್ ಅಥವಾ ವಾಟ್ ಇಸ್ ಇಟ್ ಕಾಲ್ಡ್, ಒಂದು ಭ್ರಮೆ. ಆಚೆ ಬರ್ರಿ ಆ ಭ್ರಮೆಯಿಂದ.